ಎಲ್ಲ ಗೃಹಲಕ್ಷ್ಮಿಯರಿಗೆ ಇವತ್ತಿನಿಂದ 15ನೇ ಕಂತಿನ ಹಣದ ಹೊಸ ರೂಲ್ಸ್ ಜಾರಿ. ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ. ಹೌದು ಸ್ನೇಹಿತರೆ, ಈಗಾಗಲೇ 14ನೇ ಕಂತಿನ ಹಣ ಪಡೆದಂತವ್ರು ಏನಿದ್ದೀರಾ, ನೀವು 15ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದೀರಾ. ಸೊ 15ನೇ ಕಂತಿನ ಹಣವನ್ನ ಪಡಿಬೇಕಾದ್ರೆ ಇವತ್ತಿನಿಂದ ಜಾರಿ ಆಗ್ತಿರುವಂತ ಹೊಸ ರೂಲ್ಸ್ ಅನ್ನ ನೀವು ತಿಳ್ಕೊಳ್ಳೇಬೇಕು. ಇಲ್ಲಾಂದ್ರೆ ನಿಮ್ಮ ಖಾತೆಗಳಿಗೆ 15ನೇ ಕಂತಿನ ಹಣ ಬರಲ್ಲ. ಎಲ್ಲಾ ಗೃಹಲಕ್ಷ್ಮಿಯರು ಗಮನ ಇಟ್ಟು ಕೇಳಬೇಕು. ಪ್ರತಿಯೊಬ್ರು ಈ ಕೆಲಸ ಅಂದ್ರೆ ಈ ಹೊಸ ರೂಲ್ಸ್ ಏನಿದೆ ಇದನ್ನ ತಿಳ್ಕೊಳ್ಳೇಬೇಕು, ಮಾಡ್ಲೇಬೇಕು ಕಂಪಲ್ಸರಿ. ಇಲ್ಲಪ್ಪ ಅಂದ್ರೆ ನಿಮ್ಮ ಖಾತೆಗಳಿಗೆ 15ನೇ ಕಂತಿನ ಹಣ ಜಮಾ ಆಗಲ್ಲ. ಸ್ನೇಹಿತರೆ, ಈಗಾಗಲೇ 14ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಆಲ್ಮೋಸ್ಟ್ 80% ಜನಗಳಿಗೆ 14ನೇ ಕಂತಿನ ಹಣ ಜಮಾ ಆಗಿದೆ. ಸೊ ಇನ್ನು ಕೆಲವರಿಗೆ ಮಾತ್ರ 14ನೇ ಕಂತಿನ ಹಣ ಬರಬೇಕು. ಡೋಂಟ್ ವರಿ, ಅವ್ರಿಗೆ ಕೂಡ ಬರುತ್ತೆ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ರಾಜ್ಯ ಸರ್ಕಾರ ಇವತ್ತಿನಿಂದ ಹೊಸ ರೂಲ್ಸ್ ಅನ್ನ ಜಾರಿಗೆ ತರ್ತಾ ಇದೆ 15ನೇ ಕಂತಿನ ಹಣ ಬಿಡುಗಡೆಯಲ್ಲಿ. ಯಾಕಂದ್ರೆ ಅತಿ ಶೀಘ್ರದಲ್ಲೇ ನಿಮ್ಮ ಖಾತೆಗಳಿಗೆ 15ನೇ ಕಂತಿನ ಹಣ ಜಮಾ ಆಗ್ತಾ ಇದೆ. ಇದು ನಿಮಗೆ ಗೊತ್ತಿರುವಂತ ವಿಚಾರ. ಮೇ ಬಿ ಇನ್ನು ನಿಮಗೆ ಏನು 2-3 ದಿನಗಳಲ್ಲಿ ಈ ಒಂದು 15ನೇ ಕಂತಿನ ಹಣ ಜಮಾ ಆಗುತ್ತೆ. ಆದ್ರೆ 15ನೇ ಕಂತಿನ ಹಣ ಪಡಿಬೇಕನ್ನೋರು, ಸೊ ಎಲ್ಲರೂ ಅನ್ಕೊಂಡಿರ್ತಾರೆ 15ನೇ ಕಂತಿನ ಹಣ ಆಸ್ ಇಟ್ ಆಗಿ ಸೇಮ್ ಆಗಿ ನಮ್ಮ ಖಾತೆಗಳಿಗೆ ಬಂದು ಜಮಾ ಆಗುತ್ತೆ. ಯಾಕಂದ್ರೆ ಪ್ರತಿ ತಿಂಗಳ ಹಣ ಜಮಾ ಆಗ್ತಾನೆ ಇದೆ. ಸೊ ಈ ತಿಂಗಳು ಅದೇ ರೀತಿಯಾಗಿ ಜಮಾ ಆಗುತ್ತೆ ಅಂತ ಅನ್ಕೊಂಡಿದ್ದಾರೆ. ಸೊ ಸ್ನೇಹಿತರೆ, ಇದನ್ನ ಗಮನ ಇಟ್ಟು ಕೇಳ್ಬೇಕು. ಈ ಬಾರಿ ಬಹಳಷ್ಟು ಮಂದಿಗೆ 15ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡ್ತಾರೆ, ಅದಕ್ಕೆ ಇವತ್ತ ಜಾರಿಗೆ ಆಗ್ತಿರುವಂತ ಈ ಒಂದು ಹೊಸ ರೂಲ್ಸ್ ಅನ್ನ ತಿಳ್ಕೊಳ್ಳೇಬೇಕು. ಇದನ್ನ ಫಾಲೋ ಮಾಡ್ಲೇಬೇಕು. ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಒಂದು ಡೀಟೇಲ್ಸ್ ನ ತಿಳಿಸ್ಕೊಡ್ತಾ ಇದೀನಿ. ಏನಪ್ಪಾ ಅದು 15ನೇ ಕಂತಿನ ಹಣ ಬಿಡುಗಡೆಗೆ ಹೊಸ ರೂಲ್ಸ್ ಅನ್ನ ಜಾರಿಗೆ ತರ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆದಂತ ಮಾಹಿತಿನ ತಿಳಿಯೋಣ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಬಿಡುಗಡೆಗೆ ಇವತ್ತಿನಿಂದ ಹೊಸ ರೂಲ್ಸ್ ಜಾರಿಗೆ ಆಗಿದೆ. ಪ್ರತಿಯೊಬ್ರು ನೋಡ್ಲೇಬೇಕು. ಯಾಕಂದ್ರೆ ನಿಮ್ಗೆ ಹಣ ಬಂದಿಲ್ಲಪ್ಪ ಅಂತಂದ್ರೆ ಆಮೇಲೆ ಪಶ್ಚಾತ್ತಾಪ ಪಡ್ತೀರಾ. ಸೊ ಅದಕ್ಕಾಗಿ ಈ ಒಂದು 15ನೇ ಕಂತಿನ ಹಣದ ಹೊಸ ರೂಲ್ಸ್ ಅನ್ನ ನಿಮ್ಗೆ ನಾನು ತಿಳಿಸ್ಕೊಟ್ಬಿಡ್ತೀನಿ. ಹೌದು ಸ್ನೇಹಿತರೆ, ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ. ಈಗಾಗಲೇ 14ನೇ ಕಂತಿನ ಹಣದವರೆಗೆ ಪ್ರತಿಯೊಬ್ರು ಹಣವನ್ನ ಪಡೆದಿದ್ದೀರಾ. ಪ್ರತಿ ತಿಂಗಳ ಹಣ ಬಂದಿದೆ. ಆದ್ರೆ ಈಗ 15ನೇ ಕಂತಿನ ಹಣದಲ್ಲಿ ಸ್ವಲ್ಪ ಚೇಂಜಸ್ ಅನ್ನ, ಬದಲಾವಣೆಯನ್ನ ಮಾಡಲಾಗಿದೆ. ಹೊಸ ರೂಲ್ಸ್ ಅನ್ನ ಜಾರಿಗೆ ತರಲಾಗಿದೆ. ಸ್ನೇಹಿತರೆ, ಇದು ಹೊಸ ರೂಲ್ಸ್ ಏನಪ್ಪಾ ಅನ್ನೋದನ್ನ ತಿಳಿಸ್ಕೊಟ್ಬಿಡ್ತೀನಿ. ಇಲ್ಲಿ ನಿಮಗೆ ಗೊತ್ತಿರಬಹುದು, ಮೊನ್ನೆ ಏನಿದೆ ಮುಖ್ಯಮಂತ್ರಿಗಳು ಬಹಳಷ್ಟು ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡಿರುವ ಬಗ್ಗೆ ಮಾಹಿತಿಯನ್ನ ಕೊಟ್ರು. ಕೆಲವೊಂದು ರೇಷನ್ ಕಾರ್ಡ್ ಗಳನ್ನ BPL ಇಂದ APL ಗೆ ಕನ್ವರ್ಟ್ ಮಾಡಿದ್ದಾರೆ. ಇದು ಹೊಸ ಅಪ್ಡೇಟ್, ನಿಮ್ಗೆ ಗೊತ್ತಿರುವಂತ ವಿಚಾರ. ಬಹಳಷ್ಟು ಮಂದಿ BPL ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿವೆ. ಅದಕ್ಕೆ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇವತ್ತಿನಿಂದ ಜಾರಿಗೆ ಆಗ್ತಿರುವಂತ ಹೊಸ ರೂಲ್ಸ್ ಏನಪ್ಪಾ ಅಂತಂದ್ರೆ, ಇಲ್ಲಿ ಬಹಳಷ್ಟು ಮಂದಿ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿವೆ, ಅವ್ರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲ್ಲ. ಮತ್ತೆ ಕೆಲವರು BPL ಇಂದ APL ಗೆ ಕನ್ವರ್ಟ್ ಆಗಿದೆ. ಸೊ ಅವ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲ್ಲ. 15ನೇ ಕಂತಿನ ಹಣ ಇದೇ ಒಂದು ಕಾರಣಕ್ಕಾಗಿ ಬಹಳಷ್ಟು ಮಂದಿಗೆ ಬರಲ್ಲ. ಸೊ ಅದಕ್ಕಾಗಿ ನೀವು ಮಾಡ್ಬೇಕಾಗಿರುವಂತ ಒಂದೇ ಒಂದು ಕೆಲಸ ಏನಪ್ಪಾ ಅಂತಂದ್ರೆ, ಒಂದು ಸಲ ರೇಷನ್ ಕಾರ್ಡ್ ವೆಬ್ಸೈಟ್ ಗೆ ಹೋಗಿ ನಿಮ್ಮ ರೇಷನ್ ಕಾರ್ಡ್ ಸ್ಥಿತಿಯನ್ನ ತಿಳ್ಕೊಳ್ಳಿ. ನಿಮ್ಮ ರೇಷನ್ ಕಾರ್ಡ್ ಏನಾದ್ರೂ ಕ್ಯಾನ್ಸಲ್ ಆಗಿದೆಯಾ ಅಥವಾ ಒಂದು BPL ಇಂದ APL ಗೆ ಏನಾದ್ರೂ ಕನ್ವರ್ಟ್ ಆಗಿದೆಯಾ ಅಂತ ನೀವು ಆಹಾರ ಇಲಾಖೆಯ ವೆಬ್ಸೈಟ್ ಮುಖಾಂತರ ನೀವು ಚೆಕ್ ಮಾಡಿಕೊಳ್ಬಹುದು. ಒಂದ್ ವೇಳೆ ಅಲ್ಲಿ ನಿಮ್ಗೆ ಗೊತ್ತಾಗಿಲ್ಲಪ್ಪ ಅಂತಂದ್ರೆ ಹೊರಗಡೆ ಹೋಗಿ CSC ಸೆಂಟರ್, ಕರ್ನಾಟಕ ಒನ್, ಬೆಂಗಳೂರು ಒನ್ ಏನಿರ್ತವೆ, ಗ್ರಾಮ ಒನ್ ಕೇಂದ್ರಗಳು ಏನಿರ್ತವೆ, ಅಲ್ಲಿ ಹೋಗಿ ಒಂದ್ಸಲ ನಿಮ್ಮ ರೇಷನ್ ಕಾರ್ಡ್ ಏನಾದ್ರೂ ಕ್ಯಾನ್ಸಲ್ ಆಗಿದೆಯಾ ಅಥವಾ BPL ಇಂದ APL ಗೆ ಏನಾದ್ರೂ ಕನ್ವರ್ಟ್ ಆಗಿದೆಯಾ ಅಂತ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಇಲ್ಲಿ ರಾಜ್ಯ ಸರ್ಕಾರ BPL ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡಿದೆ, ಮತ್ತೆ BPL ಇಂದ APL ಕನ್ವರ್ಟ್ ಮಾಡಿದೆ. ಆದ್ರೆ ಯಾರ್ಯಾರ್ದು ಆಗಿದೆ ಅನ್ನೋದ್ರ ಬಗ್ಗೆ ಇನ್ನೂ ಮಾಹಿತಿ ಗೊತ್ತಿಲ್ಲ. ಅದಕ್ಕೆ ನೀವು ಈ ರೀತಿಯಾಗಿ ಚೆಕ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಈ ಬಾರಿ 15ನೇ ಕಂತಿನ ಹಣ ಬರುತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಪಕ್ಕ ಮಾಹಿತಿ ಸಿಕ್ಬಿಡುತ್ತೆ. ಯಾಕಂದ್ರೆ ನೀವು ಪ್ರತಿ ತಿಂಗಳು ಹಣ ಬರುತ್ತೆ ಅಂತ ಸುಮ್ಮನೆ ಕೂತ್ಕೊಂಬೇಡಿ. ಈ ರೀತಿ ಆಗಿತ್ತಪ್ಪ ಅಂತಂದ್ರೆ ಬಹಳಷ್ಟು ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಒಂದ್ಸಲ ನಿಮ್ಮ ರೇಷನ್ ಕಾರ್ಡ್ ಸ್ಥಿತಿಯನ್ನ ಚೆಕ್ ಮಾಡ್ಕೊಳ್ಳೋದು ಬಹಳಷ್ಟು ಒಳ್ಳೆಯದು. ಒಂದು ವೇಳೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದ್ರೆ ಅಥವಾ BPL ಇಂದ APL ಗೆ ಕನ್ವರ್ಟ್ ಆಗಿದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 14ನೇ ಕಂತಿನ ಹಣ ಬರಲ್ಲ. ಇದು ಗಮನದಲ್ಲಿ ಇಟ್ಕೊಳ್ಬೇಕು. ಅದಕ್ಕೆ ಈ ಕೂಡಲೇ ನಿಮ್ಮ ಈ ಒಂದು ಹೊಸ ರೂಲ್ಸ್ ಪ್ರಕಾರ ಈ ಒಂದು ಕೆಲಸವನ್ನ ಮಾಡಿಕೊಂಡು ನಿಮ್ಮ ರೇಷನ್ ಕಾರ್ಡ್ ಸ್ಥಿತಿಯನ್ನ ತಿಳ್ಕೊಳ್ಳಿ.